ಒಂದು ದಿನ ಬೆಳಗಿನ ಸಮಯದಲ್ಲಿ ಅಕ್ಬರ್ ಬಾದ್ಶಾ ಎದ್ದವನೇ ಮಹಡಿ ಮೇಲೆ ನಿಂತು ಹೊರಗಡೆ ಕಣ್ಣಾಯಿಸಿದ. ಆಗ ಆತನಿಗೆ ಕಂಡದ್ದು ಕ್ಷೌರಿಕನೊಬ್ಬ ತನ್ನ ವೃತ್ತಿಯನ್ನು ನಿರ್ವಹಿಸಲು ಹೋಗುತ್ತಿದ್ದ. ಛೀ, ಎದ್ದ ಕೂಡಲೇ ಕ್ಷೌರಿಕನನ್ನು ಕಂಡೆ, ಇವತ್ತು ಏನು ಕೆಡುಕಾದೀತು ಎಂದುಕೊಂಡು ಸರ್ರನೆ ತಿರುಗುವಾಗ ಕಂಬಕ್ಕೆ ಡಿಕ್ಕಿ ಹೊಡೆದ. ಏಟು ಜೋರಾಗಿಯೇ ಬಿದ್ದುದರಿಂದ ಹಣೆ ಊದಿಕೊಂಡಿತು. ಅಯ್ಯೋ, ನಾನು ಅಂದುಕೊಂಡ ಹಾಗೆಯೇ ಆಯಿತು ಎಂದು ಸಿಟ್ಟಾಗಿ ರಾಜಭಟರನ್ನು ಕರೆದು ಹೊರಗಡೆ ರಾಜಮಾರ್ಗವಾಗಿ ಹೋಗುತ್ತಿರುವ ಆ ಕ್ಷೌರಿಕನನ್ನು ಹಿಡಿದು ತನ್ನಿ ಎಂದನು. ಭಟರು ಹೊರಗಡೆ ಹೋಗಿ ಕ್ಷೌರಿಕನನ್ನು ಕರೆತಂದರು. ಅಕ್ಬರ್ ಅವನನ್ನು ನೋಡಿದ ಕೂಡಲೇ ಇವನಿಗೆ ಮರಣದಂಡನೆ ವಿಧಿಸಿ ಎಂದು ಆಜ್ಞೆ ಮಾಡಿದನು. ಭಟರು ಆತನನ್ನು ಕರೆದುಕೊಂಡು ಹೋಗುತ್ತಿರುವಾಗ ಎದುರಿಗೆ ಬೀರ್ಬಲ್ ಬರುತ್ತಾನೆ. ಬೀರ್ಬಲ್ಲನನ್ನು ನೋಡುತ್ತಲೇ ಆ ಕ್ಷೌರಿಕ ಗೋಳಿಡುತ್ತಾ ತನ್ನ ನೋವನ್ನು ಹೇಳಿಕೊಂಡನು. ಅವನು ಹೇಳಿದ್ದನ್ನೆಲ್ಲ ಕೇಳಿದ ಬೀರ್ಬಲ್ ರಾಜಭಟರಿಗೆ ಆತನನ್ನು ಬಿಡಿ ಎಂದು ಹೇಳಿ, ನೀನು ಮನೆಗೆ ಹೋಗು, ಮುಂದಿನದು ನಾನು ನೋಡಿಕೊಳ್ಳುವೆ ಎಂದು ಆತನನ್ನು ಮನೆಗೆ ಕಳಿಸಿದ. ರಾಜಸಭೆಗೆ ಬಂದ ಬೀರ್ಬಲ್ ಅಕ್ಬರನ ಊದಿದ ಹಣೆ ನೋಡಿ, ಏನು ಹುಜೂರ್, ನಿಮ್ಮ ಹಣೆ ಕಡುಬಿನಂತೆ ಊದಿದೆ ಎಂದನು. ಹೌದಪ್ಪ, ಆ ದರಿದ್ರನ ಮುಖವನ್ನು ಎದ್ದ ಕೂಡಲೇ ನೋಡಿದೆ, ಅದೇ ಆ ಕ್ಷೌರಿಕನನ್ನು, ಅದರಿಂದಲೇ ನಾನು ಕಂಬಕ್ಕೆ ಡಿಕ್ಕಿ ಹೊಡೆದೆ ಎಂದನು. ಆಗ ಬೀರ್ಬಲ್, ಅಯ್ಯೋ ಪಾಪ, ಕ್ಷೌರಿಕನಿಗೆ ಈ ಶಿಕ್ಷೆ ಮಾಡಬಾರದಾಗಿತ್ತು ಎಂದನು. ಏಕೆ ಎಂದು ಅಕ್ಬರ್ ಅಚ್ಚರಿಯಿಂದ ಕೇಳಿದ. ನೀವು ಆತನ ಮುಖ ನೋಡಿದ ಕಾರಣ ಏನೋ ಸ್ವಲ್ಪ ಗಾಯವಾಯಿತು. ಪಾಪ ಬಡಪಾಯಿ, ನಿಮ್ಮ ಮುಖ ನೋಡಿದ ಕಾರಣ ಆತನ ಶಿರವೇ ಹೋಯ್ತಲ್ಲ. ಈಗ ಹೇಳಿ, ಯಾರ ಮುಖ ದರ್ಶನ ಕೆಟ್ಟದ್ದು ಎಂದನು. ಅಕ್ಬರ್ಗೆ ತನ್ನ ನಿರ್ಧಾರ ತಪ್ಪೆಂದು ಅರಿವಾಯಿತು. ಅಯ್ಯೋ, ಅನಾಹುತವಾಯಿತು, ಈ ವೇಳೆಗಾಗಲೇ ಆತನ ಕತ್ತನ್ನು ಕತ್ತರಿಸಿಬಿಟ್ಟರೇನೋ ಎಂದು ಚಡಪಡಿಸಿದನು. ಆಗ ಬೀರ್ಬಲ್, ಸಮಾಧಾನ ತಂದುಕೊಳ್ಳಿ, ನಾನು ಆಗಲಿದ್ದ ಅನಾಹುತವನ್ನು ತಪ್ಪಿಸಿದ್ದೇನೆ, ಕ್ಷೌರಿಕನಿಗೆ ಯಾವ ಅಪಾಯವೂ ಆಗಿಲ್ಲ ಎಂದನು. ಆಗದ ಕೆಲಸಕ್ಕೆಲ್ಲ ಶನೇಶ್ವರನೇ ಕಾರಣ ಎನ್ನುವಂತಾಗುತ್ತದೆ ಮೂಢನಂಬಿಕೆಗಳನ್ನು ನಂಬುವವರ ಪರಿಸ್ಥಿತಿ. ಧನ್ಯವಾದಗಳು ಸ್ನೇಹಿತರೆ.